26ನೇ ವಯಸ್ಸಿಗೆ ಸನ್ಯಾಸತ್ವ ಸ್ವೀಕರಿಸಿದ ಯುವತಿ. ಐಷಾರಾಮಿ ಜೀವನ ತೊರೆದು ಆಧ್ಯಾತ್ಮದತ್ತ ಹೆಜ್ಜೆ. ನೋಡೋಕೆ ರೂಪವತಿಯಾಗಿರೋ ಈ ಯುವತಿ ಹೆಸರು ನಿಖಿತಾ. ಜೈನ ಸಮುದಾಯಕ್ಕೆ ಸೇರಿದ ಈಕೆಯ ವಯಸ್ಸು ಜಸ್ಟ್ 26. ಮನಮೆಚ್ಚಿದವನನ್ನ ಮದುವೆಯಾಗಿ ಗಂಡ ಮಕ್ಕಳು ಅಂತ ಹೊಸ ಜೀವನ ಕಟ್ಟಿಕೊಳ್ಳುವ ವಯಸ್ಸಿನಲ್ಲಿ ಈ ಯುವತಿ ಲೌಕಿಕ ಜೀವನದ ಸಹವಾಸವೇ ಬೇಡವೆಂದು ಸನ್ಯಾಸತ್ವ ಸ್ವೀಕರಿಸಿದ್ದಾಳೆ. ತನ್ನ 26ನೇ ವಯಸ್ಸಿನಲ್ಲಿ ಆಧ್ಯಾತ್ಮದತ್ತ ಹೆಜ್ಜೆ ಹಾಕಿರೋ ನಿಖಿತಾ ಹುಟ್ಟುತ್ತಲೇ ಶ್ರೀಮಂತಿಕೆಯ ವೈಭೋಗ ಕಂಡವಳು. ಯಾದಗಿರಿ ನಗರದ ಹೆಸರಾಂತ ಉದ್ಯಮಿ ನರೇಂದ್ರ ಗಾಂಧಿಯ ಪುತ್ರಿ ನಿಖಿತಾ ಐಷಾರಾಮಿ ಜೀವನ ನಡೆಸ್ತಾ ಇದ್ಲು. ಭವ್ಯ ಬಂಗಲೆ, ಓಡಾಡೋಕೆ ಕಾರು, ಕೋಟಿ ಕೋಟಿ ಆಸ್ತಿ ಎಲ್ಲವೂ ಇತ್ತು. ಆದರೆ ಆಧ್ಯಾತ್ಮ ಬದುಕಿನಡೆಗಿನ ಸೆಳೆತದಿಂದಾಗಿ ಇದೆಲ್ಲವನ್ನೂ ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿ ಸರಳ ಜೀವನ ನಡೆಸೋಕೆ ನಿಖಿತಾ ಮುಂದಾಗಿದ್ದಾಳೆ. ಇದು ಜೀವನ ಸಿಕ್ಕಿದ್ದೇ ಏನ್ ಲಕ್ಷ್ಯ ಅಂದ್ರೆ ನಮ್ ಮೋಕ್ಷ ಸಿಕ್ಕದೇ ಲಕ್ಷ್ಯ. ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಈ ಜೀವನೇ ಸ್ವೀಕರಿಸ್ಬೇಕೇ. ಇದು ಅಂದ್ರೇನೆ ನಮ್ಗೆ ಪರಮಾತ್ಮ ಆಗ್ಬಹುದು, ಅಂದ್ರೆ ನಮ್ ಮೋಕ್ಷ ಸಿಗ್ಬಹುದು. ಅದಕ್ಕೆ ನಾನು ಈ ದಾರಿ ಚೂಸ್ ಮಾಡಿದ್ದೆ. ಐಷಾರಾಮಿ ಜೀವನದಿಂದ ಬೇಸರಗೊಂಡಿದ್ದ ನಿಖಿತಾ 7 ವರ್ಷಗಳ ಹಿಂದೆ ಸನ್ಯಾಸತ್ವ ಸ್ವೀಕರಿಸುವ ಬಗ್ಗೆ ಪೋಷಕರ ಜೊತೆ ಚರ್ಚಿಸಿದ್ಲು. ಆದರೆ ಮಗಳ ಸನ್ಯಾಸ ಜೀವನಕ್ಕೆ ಪೋಷಕರು ಒಪ್ಪಿರಲಿಲ್ಲ. ಆದರೆ ಈಗ ನಿಖಿತಾ ಮತ್ತೆ ತಾನು ಆಧ್ಯಾತ್ಮ ಜೀವನ ನಡೆಸಲೇಬೇಕೆಂದು ಕೇಳಿಕೊಂಡಾಗ ಆಕೆಯ ಮಾತಿಗೆ ಮಣಿದಿದ್ದಾರೆ. ಐಷಾರಾಮಿ ಜೀವನ ತೊರೆದು ಕಠಿಣ ಜೀವನವನ್ನ ಆಯ್ಕೆ ಮಾಡಿಕೊಂಡಿರೋ ಮಗಳಿಗೆ ಅದ್ದೂರಿ ಮೆರವಣಿಗೆ ಮಾಡಿ ಬೀಳ್ಕೊಟ್ಟಿದ್ದಾರೆ. ಮೆರವಣಿಗೆಯುದ್ದಕ್ಕೂ ಹೊಸ ಬಟ್ಟೆ ಸೇರಿದಂತೆ ನಾನಾ ವಸ್ತುಗಳನ್ನ ಬಡವರಿಗೆ ಹಂಚಲಾಯಿತು. ಏನು ಕೇಳಿದ್ರು ನಾ ಎಂದು ಏನು ಬೇಡ ಹೇಳಿಲ್ಲ. ಆದರೆ ಈ ಚೀಜ್ ಕೇಳಿಸಲಾಗ ನನಗೆ 4 ವರ್ಷ ಟೈಮ್ ಹೋಯಿತು. ಭಾಳ ದುಃಖ ಆಯಿತು, ಭಾಳ ಪಶ್ಚಾತ್ತಾಪ ಆಯಿತು. ಈಗಿಂದು ಮುಂದಿಂದ ಪರಮಾತ್ಮ ಬಳಿ ಹೋಗ್ತಾಳಿಲ್ಲ ಅಂತ ಮತ್ತೆ ಧೈರ್ಯ ಗಟ್ಟಿ ಮಾಡಿ ಕೇಸಿ ಈಕೆ ನಾನು ಸ್ವೀಕೃತಿ ಪ್ರದಾನ ಕೊಟ್ಟಿದ್ದೀನಿ, ಖುಷಿಲಿಂತ ಕೊಟ್ಟಿದ್ದೀನಿ. ಸನ್ಯಾಸತ್ವ ಸ್ವೀಕರಿಸಿದ ಬಳಿಕ ಬಣ್ಣ ಬಣ್ಣದ ಬಟ್ಟೆ ಧರಿಸುವಂತಿಲ್ಲ, ಆಭರಣಗಳನ್ನ ತೊಡುವಂತಿಲ್ಲ, ಸಾಧಾರಣ ಬದುಕೇ ನಡೆಸಬೇಕು. ಹೀಗೆ ಸಾಕಷ್ಟು ಕಟ್ಟುಪಾಡುಗಳಿದ್ರು ನಿಖಿತಾ ಸನ್ಯಾಸ ಜೀವನವನ್ನ ಆಯ್ಕೆ ಮಾಡಿಕೊಂಡಿದ್ದು ತಂದೆ ತಾಯಿ ಹಾಗೂ ಸಮುದಾಯದ ಜನರಲ್ಲಿ ಆಕೆಯ ಬಗ್ಗೆ ಹೆಮ್ಮೆ ಮೂಡಿಸಿದೆ. ಪರಶುರಾಮ್ ಐಕೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.